ಹಿಂದಿನ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗೂ ಮೆಣಸಿನ ಸಾಂಬಾರು ಅಂದರೆ ಎಲ್ಲರಿಗೂ ತುಂಬ ಇಷ್ಟ, ಹಾಗೆ ಫೇಮಸ್ ಕೂಡ. ಅಜ್ಜಿಯಂದಿರು ಬಾಣಂತಿಯರಿಗೆ ಕೊಡ್ತಿದ್ದು, ಹಾಗೆ ಋತುಮತಿ ಆಗಿರೋರಿಗೆ ಕೊಡ್ತಾ ಇದ್ದಂಥ ಸಾಂಬಾರಿದು. ಇದರಲ್ಲಿ ಹೆಚ್ಚು ಮೆಣಸು ಜೀರಿಗೆ ಇರೋದರಿಂದ ನಮ್ಮ ಏನು ಆರೋಗ್ಯದ ಸಮಸ್ಯೆ ಇರುತ್ತೆ ಬೇಗ ಗುಣಮುಖ ಆಗುತ್ತೆ, ಹಾಗೆ ಶೀತ ಕೆಮ್ಮು ನೆಗಡಿದ್ರೆ ಓಡೋಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ, ಹೀಗೆ ವೀಡಿಯೋಸ್ನ ನೋಡ್ತಾಯಿರಿ. ಈಗ ಮೊದಲು ಮೆಣಸಿನ ಸಾಂಬಾರಿಗೆ ಏನೇನು ಪದಾರ್ಥಗಳನ್ನ ಹಾಕಿ ನಾವು ಮಾಡ್ಕೋಬೋದು ಅಂತ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಸೊ ನಾನು ಈ ಥರ ಮಾಡ್ಕೋತೀನಿ. ಇಷ್ಟ ಆದರೆ ನೀವು ಒಂದು ಲೈಕು ಹಾಗೆ ಶೇರ್ ಮಾಡ್ಬೋದು. ಒಂದು ಬಾಣಲೆನ ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಬೀಜ ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಮೆಣಸು ತೊಗೊಂಡು ಹುರ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನೀವು ಬೆಳ್ಳುಳ್ಳಿ ಬೇಕಾದರೆ ಆಪ್ಷನಲ್ಲು, ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. 1 ಗೆಡ್ಡೆ ತೊಗೊಂಡಿದ್ದೀನಿ, ಇದರಲ್ಲಿ ಒಂದು 8-10 ಎಸಳು ಬಂದಿದೆ. ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ನೀವು ಬ್ಯಾಡಿಗೆ ಆದರೂ ಗುಂಟೂರಾದರೂ ಯಾವುದಾದ್ರೂ ಅಷ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ನಾನು 2-3 ತೊಗೊಂಡಿದ್ದೀನಿ ಸಾಕು. ಹಾಗೆ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡು, ಅಂದರೆ ಫ್ಲೇವರ್ಗೆ ಹಾಗೆ ಟೇಸ್ಟ್ಗೂ ತುಂಬ ಚೆನ್ನಾಗಿರುತ್ತೆ ಅಂತ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ನಾವು ರೋಸ್ಟ್ ಮಾಡ್ಬೇಕಾದ್ರೆ ತೀರಾ ಒತ್ತೋ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ಹುರ್ಕೋಬೇಕು. ನಮ್ಮ ಅಮ್ಮಂದಿರು ಹೇಳೋದು ಕಮ್ಮಗೆ ಹುರ್ಕೋಬೇಕು ಅಂತ ಹೇಳ್ತಾರೆ. ಅನ್ನಬೇಕು ಅಂತ, ಸ್ಮೆಲ್ ಘಮ ಅನ್ನೋದಕ್ಕೆ ಅಂತ ಕರೀತಾರೆ. ಸೊ ಕಮ್ಮಾಗಿ ಹುರ್ಕೋಬೇಕು ಅಂತ ಹೇಳ್ತೀವಲ್ಲ, ಆ ಥರ ನೀಟಾಗಿ ಲೈಟಾಗಿ ನೀವು ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ನೀಟಾಗಿ ನಿಂತ್ಕೊಂಡೆ ಅದರ ಮುಂದೆ ನಿಂತ್ಕೊಂಡೆ ಹುರ್ಕೋತಾಯಿರಿ. ಫ್ಲೇಮ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡ್ರೆ ಮೆಣಸಿನ ಸಾಂಬಾರಿಗೆ ಇದು ಮೇಯ್ನ್ ಇಂಗ್ರೀಡಿಯೆಂಟು. ಸೊ ಯಾಕಂದರೆ ಹಸಿಗೆ ಹಾಕ್ಕೊಂಡ್ರೆ ಹಸಿನೂ ಹಾಕೋಬೋದು, ಆದರೆ ಈ ಗ್ಯಾಸ್ಟ್ರಿಕ್ ಇರೋದು, ಗ್ಯಾಸ್ ಟ್ರಬಲ್ ಇರೋದೆಲ್ಲ ಬೇಗ ಆಗುತ್ತೆ. ಸೊ ಈ ಥರ ಹುರಿದು ನಾವು ಮಸಾಲೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ, ಈಗ ಇದನ್ನು ಮೆಣಸಿನ ಸಾಂಬಾರು ತಿನ್ನೋಕೆ ಹೋಗಿ ಇನ್ನೊಂದು ಸಮಸ್ಯೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಏನೇ ರೆಸಿಪಿಗಳು ಮಾಡ್ಕೊಂಡ್ರು ಅದಕ್ಕೆ ಯಾವುದು ಮೇಯ್ನ್ ನಮಗೆ ಹೆಲ್ತಿಗೆ ಬೆನಿಫಿಟ್ ಅನ್ನೋದು ನೋಡಿಕೊಂಡು ನಾವು ಅಡುಗೆ ಮಾಡ್ಕೋಬೇಕಾಗತ್ತೆ. ಸೊ ಈ ಥರ ಹುರ್ಕೊಳ್ಳೋದ್ರಿಂದ ನಮಗೆ ಮೇನ್ ಬೆನಿಫಿಟ್ಟು, ಅದು ಹಸಿ ಇರಲ್ಲ, ಡ್ರೈ ಆಗೋದ್ರಿಂದ ನಮ್ಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರಲ್ಲ. ಸೊ ಹಾಗಾಗಿ ನೀಟಾಗಿ ನೋಡಿ ಹುರ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರು ಸಾಕು. ನಂದು ಇಲ್ಲಿ ಹುರ್ಕೊಂಡಿದ್ದಾಯಿತು, ಸೊ ತೋರಿಸ್ತಾ ಇದ್ದೀನಿ ನೋಡಿ. ಜೀರಿಗೆ ಸ್ವಲ್ಪ ನೀವು ಲೇಟಾಗಿ ಹಾಕ್ಕೊಳ್ಳಿ, ಸ್ವಲ್ಪ ಅಂದರೆ ಫಸ್ಟಿಗೆ ಬಿಡುತ್ತೆ. ಫಸ್ಟೆಲ್ಲ ಫ್ರೈ ಮಾಡ್ಕೊಳ್ಬೇಕಾದ್ರೆ ಲಾಸ್ಟಿಗೂ ನೀವು ಜೀರಿಗೆ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಫ್ರೈ ಮುಗಿತಾ ಇದೆ. ಸೊ ಇಷ್ಟು ಫ್ರೈ ಆದರೆ ಸಾಕು. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಹಸಿಮೆಣ್ಸಿನ್ಕಾಯೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ, ಸೊ ಬೆಂದಿರೋ ಅದೇ ಅಂದರೆ ಫ್ರೈ ಆಗಿರೋ ಥರ. ಸೊ ಅಷ್ಟಾದರೆ ಸಾಕು ನಮಗೀಗ ಮಸಾಲೆಗೆ ರೆಡಿ ಆಗಿದೆ ಇದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ. ಪೇಸ್ಟ್ ಅಂದರೆ ನೀರು ಹಾಕೊಳ್ಳೋಂಗಿಲ್ಲ. ಸೊ ಹಾಗೆ ಡ್ರೈ ಆಗಿ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ತರಿ ಮಾಡಿಕೊಂಡ್ರೆ ಒಳ್ಳೆಯದು. ತೀರಾ ಅದನ್ನು ಫುಲ್ ಪೇಸ್ಟ್ ಥರ ಮಾಡ್ಕೊಬೇಡಿ, ಫುಲ್ ಸಣ್ಣಗೆ ಅಂತ. ತರಿ ಬಂದರೆ ಸಾಕು ನಮಗೆ. ತರಿ ಬಂದರೆ ನೋಡಿ, ನಾನು ರುಬ್ಕೊಳ್ಳೋಕೆ ತೊಗೋತಾ ಇದ್ದೀನಿ. ಪೇಸ್ಟ್ ಥರನೂ ಅಲ್ಲ, ಉದುರು ಒಂದು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಇದು ರೆಡಿ ಆಗಿರುತ್ತೆ. ಸೊ ಮೆಣಸಿನ ಸಾಂಬಾರು ಅಂದರೆ ಎಲ್ರಿಗೂ ಇಷ್ಟ. ಮಳೆಗಾಲದಲ್ಲಿ ಮಳೆ ಬರ್ತಿದ್ರೆ ಚಳಿಲಿ ಈ ಸಾಂಬಾರು ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ಅನ್ನ ಊಟ ಮಾಡ್ತಾಯಿದ್ರೆ ಅಷ್ಟು ಟೇಸ್ಟಾಗಿರುತ್ತೆ. ಖಾರ ರುಚಿ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ನಂತರ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ 1-2 ಇಲ್ಲಾಂದ್ರೆ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಆಲ್ರೆಡಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಇಟ್ಕೊಂಡು ಗ್ರೈಂಡ್ ಮಾಡಿರೋದ್ರಿಂದ ಮತ್ತೆ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇರಲ್ಲ. ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ. ಯಾಕಂದರೆ ತೆಂಗಿನ ತುರಿ ತಿನ್ನಬೇಕಾದ್ರೆ, ಅದು ಸಾಂಬಾರು ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಂತರ ಇಲ್ಲಿ ನಾನು 2 ಟೊಮೊಟೊನ, ನಾನು 3 ಟೊಮೊಟೊ ತೊಗೊಂಡಿದ್ದೀನಿ. ನೀವು 4 ಮೆಂಬರ್ಸ್ ಅಂದರೆ 2 ತೊಗೊಳ್ಳಿ ಸಾಕು. ನನಗೆ ಸ್ವಲ್ಪ ಶೀತ ಜಾಸ್ತಿ ಆಗಿರೋದ್ರಿಂದ ಸೂಪ್ ಥರನೂ ಕುಡಿಬೋದು, ಊಟ ಮಾಡಿ 1 ಗ್ಲಾಸಷ್ಟು ಎಕ್ಸ್ಟ್ರಾ ಕುಡಿಬೋದು ಅಂತ ನಾನೊಂದು 3 ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕಿ ನೀಟಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಸ್ಮೂತ್ ಪೇಸ್ಟ್ ಆಗೋ ತನಕ ಸ್ಮೂತಿ ಆಗಬೇಕು. ಅದು ಈಗ ಉಪ್ಪು ಹಾಕಿರೋದ್ರಿಂದ ಅದು ಆಲ್ರೆಡಿ ಸ್ಮೂತ್ ಆಗುತ್ತೆ. ಸೊ ಹಾಗಾಗಿ ಸ್ಮೂತ್ ಮಾಡ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊತಾ ಹೋಗಿ.
ಯಾವಾಗಲೂ ಅಷ್ಟೇ ಊಟ ಮಾಡಿದ್ಮೇಲೆ ಈಗ ರಸಮ್ ಥರ ಎಲ್ಲ ಮಾಡ್ತೀವಲ್ವ, ಮೆಣಸಿನ ಸಾಂಬಾರು ಸೇಮ್ ಅದೇ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಬರುತ್ತೆ. ಊಟ ಆದಮೇಲೆ ಲೈಟಾಗಿ ಸ್ವಲ್ಪ ಕುಡಿಬೋದು ಅಂದರೆ ಹಾಗೇ ಕುಡಿಬೋದು, ಅನ್ನಕ್ಕೆ ಚೆನ್ನಾಗಿರುತ್ತೆ, ಅನ್ನಕ್ಕೂ ಊಟ ಮಾಡ್ಬೋದು. ಬಟ್ ಸೂಪ್ ಕುಡಿಯೋದ್ರಿಂದ ನಮಗೆ ಏನೇ ಶೀತ ನೆಗಡು ಕೆಮ್ಮಿ ಇದ್ದರೆ ಸೊ ಅದು ಕಡಿಮೆ ಆಗ್ತಾ ಬರುತ್ತೆ. ಮೆಣಸಿರೋದ್ರಿಂದ ಗಂಟ್ಲಿಗೆ ತುಂಬ ಒಳ್ಳೆಯದು, ಜೀರಿಗೆ ಅದು ಎಲ್ಲ ಗಂಟ್ಲು ಒಳ್ಳೆಯೋದ್ರಿಂದ ಇದು ಗಂಟ್ಲ ಕೆರೆತ ಏನಿದೆ ಅದೆಲ್ಲ ಹೋಗುತ್ತೆ. ಮತ್ತು ಶೀತದ ಇದ್ದಾಗ ಶೀತ ಸಮೇತ ಅದರಿಂದ ಮೆಣಸಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಹೀಟ್ ಆಗಿರೋದ್ರಿಂದ ಮೈಲಿಗೆ ಕೋಲ್ಡ್ ಇದ್ದರೆ ಅದು ಹೀಟ್ನ ಬರ್ಸುತ್ತೆ. ಸೊ ಹಾಗಾಗಿ ಮೆಣಸು ಜಾಸ್ತಿ ಮೆಣಸಿನ ಸಾಂಬಾರಿಗೆ ಯೂಸ್ ಮಾಡೋದು. ಈಗ ಸ್ಮೂತ್ ಪೇಸ್ಟ್ ಆಯಿತು. ಹಾಗೆ ಇದ್ದಿದ್ದು ನಾನಿಲ್ಲಿ ಹುಣಸೆ ಹಣ್ಣು 1 ನಿಂಬೆ ಗಾತ್ರದ್ದು ತೊಗೊಂಡು ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಿಂಬೆಹಣ್ಣು ಸಮೇತ ಹುಣಸೆ ಹಣ್ಣು ಸಮೇತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಹುಳಿ ಅಷ್ಟು ನೋಡಿ ನೀವು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಹೇಳಿದ ನಿಂಬೆ ಗಾತ್ರ ಅಷ್ಟು ಸಾಕಾಯಿತು. ನಂತರ ಇದಕ್ಕೆ ನಾವು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಿ ಆ ಪೌಡರ್ನ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಜಾಸ್ತಿ ಸಾಂಬಾರು ಮಾಡ್ಕೊತೀನಿ ಅಂದವರು ಸ್ವಲ್ಪ ಕಡಿಮೆ ಜಾಸ್ತಿ ಹಾಕ್ಕೊಳ್ಳಿ. ನಿಮ್ಗೆ ಸಾಕು 4 ಮೆಂಬರ್ಸಿಗೆ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಲ್ಲ ಅಷ್ಟು ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಅದ್ರಲ್ಲಿ ಬೇಕಾದ್ರೆ ಗೊತ್ತಾಗುತ್ತೆ ಮಸಾಲೆ ಜಾಸ್ತಿ ಆಗಬೇಕಾ ಕಡಿಮೆ ಮಾಡ್ಕೊ, ಇಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ಯಾಕಂದರೆ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ನೀವು ಅದನ್ನು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದ್ಸಲಿಗೆ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಲ ಬೇಕಾದ್ರೆ ನೈಟ್ ಟೈಮ್ ಬೇಕಾದರೆ ಮತ್ತೆ ಇನ್ನೊಂದ್ಸಲ ಇದೇ ಥರ ಮಾಡ್ಕೊಂಡು ಆ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ನಂತರ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ನಾನು 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು ಅದೇ ಹೇಳಿದ್ನಲ್ಲ 4 ಮೆಂಬರ್ಸು ಪ್ಲಸ್ಸು ನಮಗೆ ಸೂಪ್ ಥರ ಕುಡಿಯೋದಕ್ಕೆ ಸೇರಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನೀವು ಬೇಕು ಅಂದರೆ ಅದು ಯಾವಾಗಲೂ ನೀರು ಥರನೇ ಇರುತ್ತಲ್ವ. ಸೊ ನಿಮಗೆ ಅದರಲ್ಲಿ ಏನು ಸಮೇತ ತಿಕ್ನೆಸ್ ಇರೋಲ್ಲ, ಎಲ್ಲೋ ತೆಳು ಹಾಗೆ ಇರುತ್ತೆ. ಸೊ ಹಾಗಾಗಿ ನಂತರ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುದಿಯೋಕ್ಕೆ ಬಿಡ್ತೀನಿ. ಇವಾಗ ಒಂದು 10 ಮಿನಿಟ್ಸ್ ಬಿಟ್ಟರೆ ಸಾಕು, ನಿಮಗೆ ಚೆನ್ನಾಗಿ ಕುದಿಯುತ್ತೆ. ಅದು ಕುದ್ಮೇಲೆ ನೀವು ಸಾಂಬಾರ್ದು ಘಮನ ನೀವು ಪಕ್ಕದ ಮನೆಯವರು ಬಂದು ನೋಡಿದ್ರು ಅಷ್ಟು ಘಮ ಬರ್ತಾ ಇರುತ್ತೆ. ಮೆಣಸು ಜೀರಿಗೆದು ತುಂಬ ಚೆನ್ನಾಗಿತ್ತು ಸಾಂಬಾರು. ನಾನು ಮಾಡ್ಕೊಂಡು ನನಗೆ ತುಂಬ ಕೋಲ್ಡ್ ಆಗಿರೋದ್ರಿಂದ ನಾನು ರೆಸಿಪಿನ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಸ್ವಲ್ಪ ಮಳೆಗಾಲ ಅಲ್ವಾ, ಅವಾಗ ಶೀತ ಅಲ್ವಾ, ಸೊ ಹಾಗಾಗಿ ನಾನು ಮಾಡ್ಕೊಂಡಿರೋ ರೆಸಿಪಿ ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದಲ್ವ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ. ಶೀತ ಇರೋರು, ನೆಗಡಿ ಕೆಮ್ಮಿರೋರು ಅವ್ರು ಒಂದ್ಸರಿ ಇದನ್ನು ಮಾಡ್ಕೊಂಡು ಸ್ವಲ್ಪ ಅನ್ನದ ಜೊತೆ ಲೈಟಾಗಿ ಒಂಚೂರು ತುಪ್ಪ ಹಾಕ್ಕೊಂಡು ಸ್ವಲ್ಪ ಸೈಡ್ಗೆ ಉಪ್ಪಿನಕಾಯಿ ಇದ್ದರೆ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಬೇಕು ಅಂತ ಹೆಚ್ಚಿನ ಊಟ ಮಾಡ್ತೀವಿ, ಯಾಕಂದರೆ ಅದು ಲೈಟ್ ವೆಯ್ಟ್ ಆಗಿರೋದ್ರಿಂದ ಸಾಂಬಾರು ಅನ್ನ ಜೊತೆಗೆ ಅದು ಮಿಂಗಲ್ ಆಗಿರುತ್ತಲ್ವ. ಸೊ ತಿನ್ನೋದಕ್ಕಂತೂ ಅಷ್ಟು ಟೇಸ್ಟಾಗಿರುತ್ತೆ. ಈ ಕಡೆ ಉಪ್ಪು ಖಾರ ಹುಳಿ ಎಲ್ಲ ಒಂದೇ ಮಿಕ್ಸ್ಚರಲ್ಲಿ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ, ತೋರಿಸ್ತಾ ಇದ್ದೀನಿ ನಿಮಗೆ. ಟೊಮೊಟೊನ ಅಷ್ಟೇ, ಟೊಮೊಟೊ ಆವಾಗ ತಿನ್ನಬೇಕಾದ್ರೆ ಬಾಯಿ ಸಿಕ್ಕೋದ್ರಿಂದ ಅದು ಟೇಸ್ಟು ಸಮೇತ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ಆರೋಗ್ಯ ಸಮಸ್ಯೆ ಅಂದರೆ ಈಗ ಚಳಿಗಾಲ ಮತ್ತು ಮಳೆ ಎರಡೂ ಇರೋದ್ರಿಂದ ಈಗ ನೆಕ್ಸ್ಟು ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಮಾಡ್ಕೊಳ್ಳಿ. ಹೇಗೆ ಬಂತು ರೆಸಿಪಿ ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕು ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಫಾರ್ ದ ವಾಚಿಂಗ್.